ಹಲೋ ನಮಸ್ಕಾರ ಎಲ್ಲರಿಗೂ. ಗೃಹಲಕ್ಷ್ಮಿ 29 ಆಗಿರ್ಬೋದು, 30 ಆಗಿರ್ಬೋದು ಅಥವಾ 31ನೇ ಕಂತಿನ ಹಣ ಆಗಿರ್ಬೋದು, ಇನ್ನೂ ಕೂಡ ಸಾಕಷ್ಟು ಜನರಿಗೆ ಬಂದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಅಂಥವರಿಗೆ ಯಾವಾಗ ಬರುತ್ತೆ ಅದ್ರ ಬಗ್ಗೆ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನಂತೇಳಿ ತಿಳಿಸ್ಕೊಡ್ತೀನಿ. ಸೊ ಇದರ ಜೊತೆ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಮತ್ತೊಮ್ಮೆ ಭರ್ಜರಿ ಗುಡ್ ನ್ಯೂಸ್ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ 29, 30, 31ನೇ ಕಂತಿನ ಹಣ ಪಡ್ಕೊಂಡವರೆಲ್ಲರೂ ಕೂಡ 32ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಥವಾ 33ನೇ ಕಂತಿನ ಹಣ ಯಾವಾಗ ಬರುತ್ತೆ, ಎರಡೂ ಕೂಡ ಒಟ್ಟಿಗೆ ಹಾಕ್ತಾರಾ ಅಥವಾ ಸಪ್ರೇಟಾಗಿ ಹಾಕ್ತಾರಾ ಅನ್ನೋದು ಸಾಕಷ್ಟು ಯೋಚನೆಗಳು ಗೃಹಲಕ್ಷ್ಮಿ ತಲೆಯಲ್ಲಿ ಬರೋದುಂಟು. ಸೊ ಇದ್ರ ಬಗ್ಗೆ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ, ಯಾವಾಗ ಬಿಡುಗಡೆ ಆಗುತ್ತೆ 32 ಮತ್ತು 33ನೇ ಕಂತಿನ ಹಣ ಅನ್ನೋದನ್ನು ಸಂಪೂರ್ಣ ಮಾಹಿತಿ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವತ್ತಿನ ವೀಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಡ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೃಹಲಕ್ಷ್ಮಿಯರೆಲ್ಲರೂ ಕೂಡ 29, 30 ಮತ್ತು 31ನೇ ಕಂತಿನ ಹಣ ಈಗಾಗಲೇ ಸಾಕಷ್ಟು ಗೃಹಲಕ್ಷ್ಮಿಯರೆಲ್ಲರೂ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗಿದೆ. ಬಟ್ ಏನಪ್ಪ ಅಂತಂದರೆ ಸಾಕಷ್ಟು ಜನ ಕಮೆಂಟಲ್ಲಿ ತಿಳಿಸ್ತಾ ಇದ್ರ, ಸೊ ಹಣ ಬರದೇ ಇರೋವಂಥವ್ರು, ಸೊ ನಮಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅದೇಳಿ ಕಮೆಂಟಲ್ಲಿ ತಿಳಿಸ್ತಾ ಇದ್ರ. ಸೊ ಗಾಬರಿ ಪಡೋ ಅಗತ್ಯ ಇಲ್ಲ. ಸೊ ನಿಮ್ಗೆ ಏನು ಗೃಹಲಕ್ಷ್ಮಿ 29 ಆಗಿರ್ಬೋದು, 30 ಆಗಿರ್ಬೋದು, 31ನೇ ಕಂತಿನ ಹಣ ಆಗಿರ್ಬೋದು, ಇದೇ ತಿಂಗಳು ಎಂಡ್ ಆಗೋದ್ರೊಳಗಡೆ ನಿಮಗೆ ಸಂಪೂರ್ಣವಾಗಿ ಹಣವನ್ನು ಜಮೆ ಮಾಡ್ತಾರೆ. ಸೊ ಸಾಕಷ್ಟು ಜನ ಕಮೆಂಟಲ್ಲಿ ತಿಳಿಸ್ತಾ ಇದ್ರ. ಸೊ ಕಮೆಂಟ್ ಮಾಡೋದಕ್ಕಿಂತ ಮುಂಚೆ ವಿಡಿಯೋ ಏನು ಹಾಕಿರ್ತೀವಿ ಅಂತೇಳಿ ಸಂಪೂರ್ಣವಾಗಿ ನೋಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋಂಥದ್ದು, ಅಂದರೆ ಕ್ಲಾರಿಟಿ ಗೊತ್ತಾಗೋಂಥದ್ದು, ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗ್ತಾ ಇದೆಯಾ ಇಲ್ವಾ, ಯಾವಾಗ ಜಮೆ ಆಗುತ್ತೆ ಅಂತ ಹೇಳಿ. ಸೊ ದಯವಿಟ್ಟು ವಿಡಿಯೋನ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ, ಆಮೇಲೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಏನು ಸಮಸ್ಯೆ ಆಗ್ತಿದೆ, ಏನು ಡೌಟ್ಸ್ ಇದೆ ಅಂತ ಹೇಳಿ. ಸೊ ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ, 29 ಆಗಿರ್ಬೋದು, 30 ಆಗಿರ್ಬೋದು ಅಥವಾ 31ನೇ ಕಂತಿನ ಹಣ ಆಗಿರ್ಬೋದು, ಈಗಾಗಲೇ ಗೃಹಲಕ್ಷ್ಮಿಯ ಬ್ಯಾಂಕ್ ಖಾತೆಗೆ ಆಲ್ಮೋಸ್ಟ್ 90% ಹಣ ಈಗಾಗಲೇ ಜಮೆ ಆಗಿದೆ. ಸೊ 90% ಮಹಿಳೆಯರಿಗೆ ಆಲ್ರೆಡಿ ಹಣ ಜಮೆ ಆಗಿರೋವಂಥದ್ದು, ಇನ್ನು 10% ಬಾಕಿ ಇರೋವಂಥದ್ದಷ್ಟೇ. ಸೊ ಗಾಬರಿ ಪಡೋ ಅಗತ್ಯ ಇಲ್ಲ. ಸೊ ಕಳೆದ ವಿಡಿಯೋಗಳಲ್ಲೂ ಕೂಡ ನಮಗೆ ತಿಳಿಸಿದೆ, ಗೃಹಲಕ್ಷ್ಮಿ ಹಣ ಏನು ಬರಬೇಕಾಗಿದೆ ನಿಮಗೆ 29 ಆಗಿರ್ಬೋದು, 30 ಆಗಿರ್ಬೋದು, 31ನೇ ಕಂತಿನ ಹಣ ಆಗಿರ್ಬೋದು, ಇದೇ ತಿಂಗಳು ಎಂಡ್ ಆಗೋದ್ರೊಳಗಡೆ ನಿಮಗೆ ಗೃಹಲಕ್ಷ್ಮಿ ಹಣ ಕಂಪ್ಲೀಟಾಗಿ ಕ್ಲಿಯರ್ ಮಾಡಿ ಕೊಡ್ತಾರೆ. ಸೊ ಅದ್ರ ಬಗ್ಗೆ ಗಾಬರಿ ಪಡೋ ಅಗತ್ಯ ಇಲ್ಲ. ಸೊ ಯಾರೂ ಕೂಡ ನಮ್ಮ ಹಣಕ್ಕೆ ಮೋಸ ಆಗುತ್ತೆ ಅನ್ನೋ ಒಂದು ಯೋಚನೆ ಕೂಡ ಮಾಡೋದು ಬೇಡ. ಸೊ ಖಂಡಿತವಾಗ್ಲೂ ಕೂಡ ಹಣ ಏನು ಬರಬೇಕಾಗಿದೆ ಎಲ್ಲ ಕೂಡ ಕಂಪ್ಲೀಟಾಗಿ ಕ್ಲಿಯರ್ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಯಾವೆಲ್ಲ ಜಿಲ್ಲೆಗಳು ಉಳ್ಕೊಂಡಿತ್ತು ಉಳಿದ ಎಲ್ಲ ಒಂದು ಜಿಲ್ಲೆಗಳಿಗೂ ಕೂಡ ಹಣವನ್ನು ಜಮೆ ಮಾಡ್ತಾ ಇದ್ವಿ, ಇವತ್ತಿಂದ ಜಮೆ ಮಾಡ್ತಾ ಇದ್ವಿ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಸೊ ಈ ವಿಡಿಯೋ ನೋಡೋಂಥವ್ರು ಯಾರಾದರೂ ಗೃಹಲಕ್ಷ್ಮಿ ಹಣ ಪಡ್ಕೊಂಡ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ 29 ಏನು ಆ 3 ಕಂತಿನ ಹಣ ಇತ್ತು, ಸೊ ಆ 3 ಕಂತಿನ ಹಣವನ್ನು ಪಡ್ಕೊಂಡವರೆಲ್ಲರೂ ಕೂಡ ನೆಕ್ಸ್ಟ್ 32, 33ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳಿ ಕಾಯ್ತಾ ಇರ್ತೀರ. ಸೊ ಅಂಥವರೆಲ್ಲರೂ ಕೂಡ ಸರ್ಕಾರದವರು ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಸೊ ನಿಮಗೆ ಏನಂದರೆ ಈ ತಿಂಗಳು ಮೇ ಮುಗಿದ ತಕ್ಷಣ ನಿಮಗೆ ಜೂನ್ ತಿಂಗಳಲ್ಲಿ ಮೊದಲನೇ ವಾರದ ಒಳಗಡೆ ನಿಮಗೆ ಏನು 32 ಆಗಿರ್ಬೋದು ಅಥವಾ 33ನೇ ಕಂತಿನ ಹಣ ಆಗಿರ್ಬೋದು, ಒಟ್ಟಿಗೆ 4,000 ರೂಪಾಯಿ ಹಣವನ್ನು ಜಮೆ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಏನಕ್ಕೆ ಈ ಥರ ಸಡನ್ನಾಗಿ ಜಮೆ ಆಗ್ತಾ ಇದೆ, ಏನದು ಎಲೆಕ್ಷನ್ಸ್ ಇರ್ಬೋದಾ ಅಥವಾ ಬೇರೆ ಏನಾದರೂ ರೀಸನ್ಸ್ ಇರ್ಬೋದು ಅಂತೇಳಿ ನೀವು ಹೇಳೋದಾದರೆ, ಇಲ್ಲಿ ಸರ್ಕಾರದವರು ಸಾಕಷ್ಟು ಕಂತುಗಳನ್ನ ಪೆಂಡಿಂಗ್ ಇಟ್ಕೊಂಡಿರೋದ್ರಿಂದ ಎಲ್ಲದನ್ನು ಆದಷ್ಟು ಬೇಗ ಕ್ಲಿಯರ್ ಮಾಡಬೇಕು ಅಂತೇಳಿ ಸರ್ಕಾರದವರು ಈ ರೀತಿಯಾಗಿ ಯೋಚನೆ ಮಾಡಿಬಿಟ್ಟು ಹಣವನ್ನು ಜಮೆ ಮಾಡ್ತಾ ಇರೋಂಥದ್ದು. ಸೊ ಈಗ 29, 30, 31ನೇ ಕಂತಿನ ಹಣ ಸಾಕಷ್ಟು ಮಹಿಳೆಯರಿಗೆ ಈಗಾಗಲೇ ಹಣ ಬಂದಿದೆ. ಸೊ ಹಣವನ್ನು ಪಡ್ಕೊಂಡವರೆಲ್ಲರೂ ಕೂಡ 32, 33ನೇ ಕಂತಿನ ಹಣಕ್ಕೆ ಕಾಯ್ತಾ ಇರ್ತೀರ. ಸೊ ಅಂಥವರೆಲ್ಲರೂ ಕೂಡ ಮುಂದಿನ ತಿಂಗಳು ಮೊದಲನೇ ವಾರದ ಒಳಗಡೆ ನಿಮಗೆ 2 ಕಂತಿನ ಹಣ ಜೊತೆಗೆ ಸೇರಿ 4,000 ರೂಪಾಯಿ ಹಣ ಜಮೆ ಆಗುತ್ತೆ. ಗಾಬರಿ ಪಡೋ ಅಗತ್ಯ ಬೇಡ, ಖಂಡಿತವಾಗ್ಲೂ ಕೂಡ ನಿಮಗೆ ಹಣ ಜಮೆ ಆಗುತ್ತೆ. ಸೊ ವೇಟ್ ಮಾಡಿ ಅಷ್ಟೇ, ವೇಟ್ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಕೂಡ ಹಣ ಜಮೆ ಆಗುತ್ತೆ. ಆ್ಯಂಡ್ ಇದಾಗಿರೋದೇ ಇವತ್ತಿನ ವಿಡಿಯೋ ಬಂದುಬಿಟ್ಟು. ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.